ಹಲೋ ಫ್ರೆಂಡ್ಸ್, ಎಸ್ ಎಲ್ ಜೆ ಚಾನಲ್ಗೆ ಸ್ವಾಗತ. ಇವತ್ತು ಎದ್ದ ತಕ್ಷಣವೇ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಕೆಲವೊಂದು ಆರ್ಡ್ರ್ ಮಾಡಿದ್ದೆ. ಆದರೆ ಒಂದು ತರಕ್ಕೆ ಹೋಗಿ 108 ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ಟೀ ಎಲ್ಲ ಮಾಡಿಕೊಂಡು ಡ್ಯೂಟಿಗೆ ರೆಡಿ ಆಗೋಣ ಅಂತ ಟೀ ಬ್ರೆಡ್ ತಿಂದು ರೆಡಿ ಆಗ್ತಾ ಇದ್ದೆ. ನಿನ್ನೆ ಬಟ್ಟೆ ಹಾಗೆ ಅಣ್ಣ ಮಡಚಿರಲಿಲ್ಲ ಯಾವುದೂ. ಅದಕ್ಕೆ ಅಂತೇಳಿ ಎಲ್ಲ ಮಡಚಿ ಇಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಆಮೇಲೆ ಡ್ಯೂಟಿಗೆ ಹೋಗೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬೇಗನೆ ಎದ್ದಿರೋದ್ರಿಂದ ಟೈಮ್ ಸಿಕ್ತು ನನಗೆ. ಮಾರ್ನಿಂಗ್ ಡ್ಯೂಟಿನೇ ಇರೋದು ಇವತ್ತು. ಆದ್ರೂ ಸ್ವಲ್ಪ ಬೇಗ ಎದ್ದಿದ್ದೆ, ಅಲಾರಾಮ್ ಎಲ್ಲ ಕೊಟ್ಬಿಟ್ಟು. ಹಾಗಾಗಿ ಅಣ್ಣನ ಬಟ್ಟೆಗಳೆಲ್ಲ ಎಸ್ಟರ್ಡೇನೇ ಅಣ್ಣ ವಾಷಿಂಗ್ ಮಿಷಿನ್ ಹಾಕಿದ್ದ, ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ಮಡಚಿಡ್ತಾ ಇದ್ದೆ. ಅಂದರೆ ತುಂಬ ಬಟ್ಟೆ ಇರೋದ್ರಿಂದ ಬೋರ್ ಆಗುತ್ತೆ ಅಂತೇಳಿ ಸಾಂಗ್ ಕೇಳ್ಕೊತ ಮಡಚಿಡ್ತಾ ಇದ್ದೆ. ಅಣ್ಣನ ಫೋನಲ್ಲಿ ಸಾಂಗ್ ಹಾಕ್ಕೊಟ್ರೆ ಮಾತ್ರ ಮಡಚಿಡ್ತೀನಿ ಅಂತ, ಅದಕ್ಕೆ ಅವ್ನ ಫೋನಲ್ಲಿ ಸಾಂಗ್ ಹಾಕ್ಕೊಟ್ಟಿದ್ದ, ನನ್ನ ಫೋನಲ್ಲೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ. ಎಲ್ಲ ಬಟ್ಟೆಗಳನ್ನ ಮಡಚಿಡೋಷ್ಟಿಗೆ ಅಣ್ಣ ಟೀ ಮತ್ತು ಬ್ರೆಡ್ ಎಲ್ಲ ಆಗಿತ್ತು. ನಾನು ಟೀ ಮಾಡೋಕೆ ಇಟ್ಟಿದ್ದೆ, ಅದೆಲ್ಲ ಕುದ್ಮೇಲೆ ನನಗೆ ಸೋಸ್ಕೊಂಡು ಬಂದು ಕೊಟ್ಟ. ಅದನ್ನೆಲ್ಲ ಕುಡಿಯೋಕ್ಕಂತ ಕೂತೆ ಸ್ವಲ್ಪ ಹೊತ್ತು. ಎಲ್ಲ ಬಟ್ಟೆಗಳನ್ನ ನೀಟಾಗಿ ಇಟ್ಟೆ ಫುಲ್ಲು. ಆಮೇಲೆ ಹೊರಟೆ. ಟೈಮ್ ಆಯ್ತಲ್ವ, ರೆಡಿ ಆಗಿಬಿಟ್ಟು ಹೊರಟೆ. ನಾನು ಯಾವಾಗಲೂ ಕೊಡೆ ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್, ಯಾಕಂದರೆ ಇವಾಗ ಮಳೆ ಬರ್ತಾಯಿದೆ, ನಡುವೆ ಮಿಡಲಲ್ಲಿ ಮಳೆಯಲ್ಲಿ ಏನಾದ್ರು ಸಿಕ್ಕಾಕೊಂಡಂದರೆ ಕಷ್ಟ ಆಗ್ತದೆ ಅಂತ ಹೇಳಿ ಕೊಡೆನ ಕೈಗೆ ಹಾಕ್ಕೊಂಡು ಹೋಗೋದು ದಿನಾಲು. ಹಾಗೆ ಹೋಗ್ತಾನೆ ಒಂದು ಪೂಡಲ್ ಕಾಯ್ತಾ ಇತ್ತು. ಪಪ್ಪಿ ಬಂದಿತ್ತು ವ್ಯಾಕ್ಸಿನೇಷನ್ಗೆ, ಅವರು ಕಾಯ್ತಾಯಿದ್ರು ಓನರು. ಪೂಡಲ್ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ತುಂಬ ವ್ಯಾಕ್ಸಿನೇಷನ್ ಕೊಡುವಾಗ ಏನು ಒಂಚೂರು ಶಬ್ದನೇ ಮಾಡಲಿಲ್ಲ. ಇಲ್ಲಿದೆ ನೋಡಿ ಕ್ಯಾಟ್. ತುಂಬ ಸ್ಕಿನ್ ಇನ್ಫೆಕ್ಷನಿಂದ ಬಂದಿತ್ತು, ಫಂಗಲ್ ಇನ್ಫೆಕ್ಷನ್ ತುಂಬ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಜಸ್ಟ್ ಕನ್ಸಲ್ಟೇಷನ್ಗಂತ ಬಂದಿದ್ದರು. ಅದಾದಮೇಲೆ ಇನ್ನೊಂದು ಕೇಸ್ ತೊಗೊಂಡಿದ್ವಿ. ಇದು ಕಿಟನ್ ಬಂದು ವ್ಯಾಕ್ಸಿನೇಷನ್ಗೆ ಫುಲ್ಲು ಸ್ಟ್ರಾಂಗ್ ಆಗಿತ್ತು, ಅಷ್ಟೇ ಜಂಪ್ ಮಾಡ್ತಿತ್ತು ಫ್ರೆಂಡ್ಸ್. ಇದು ವ್ಯಾಕ್ಸಿನೇಷನ್ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ನಾನು ಅದ್ರದ್ದು. ಆಮೇಲೆ ಇವರಿಬ್ಬರು ತುಂಬ ತರಲೆ ಮಾಡ್ತಾಯಿದ್ರು, ಅದ್ರದ್ದು ವಿಡಿಯೋ ಸ್ವಲ್ಪ ಮಾಡಿಕೊಂಡೆ. ಇವನು ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ಗೊತ್ತಾದಮೇಲೆ ಒಳಗಡೆ ಹೋಗಿ ಡಕ್ಕೊಂಡಿದ್ದ ಬೇಕಂತಾನೆ. ಅಂದರೆ ನನಗೆ ವ್ಯಾಕ್ಸಿನೇಷನಿಂದ ತಪ್ಪಿಸ್ಕೋಬೇಕಂತ ಫುಲ್ಲು ಕೆಳಗಡೆ ಹೋಗಿ ಬಾಕ್ಸಲ್ಲಿ ಡಕ್ಕೊಂಡಿದ್ದ, ಅಂದರೆ ಫುಲ್ಲು ಮರೆ ಮಾಚಿದ್ದ. ಆಮೇಲೆ ತೆಗ್ದೆ. ಇವತ್ತು ಸರ್ಜರಿ ಇರೋದ್ರಿಂದ ಸರ್ಜರಿ ರೂಮೆಲ್ಲ ರೆಡಿ ಮಾಡಿದ್ದೆ, ಓಟಿ. ಅದಾದಮೇಲೆ ಇವನಿಗೆಲ್ಲ ಮಾರ್ನಿಂಗ್ ಬಂದ ಪೂಡಲ್ ತಮ್ಮ ಅಂತೆ, ಇವನು ಬಂದಿದ್ದ. ಇವನಿಗೂ ವ್ಯಾಕ್ಸಿನೇಷನ್ ಇತ್ತು, ಬೇರೆಯವರು ಬೈ ಮಾಡಿದ್ರು ಇವನ್ನ. ಅದಾದಮೇಲೆ ಗೋಲ್ಡನ್ ರಿಟ್ರೀವರು ರಿಕವರಿ ಫ್ರೆಂಡ್ಸ್. ತುಂಬ ಲೂಸ್ ಮೋಷನ್ ವಾಮಿಟಿಂಗ್ ಅಂತ ಬಂದಿದ್ರು. ಇವಾಗ ರಿಕವರಿ ಆಗಿದ್ದಾನೆ. ಮತ್ತೆ ಬ್ಲಡ್ ಟೆಸ್ಟ್ಗೆ ಬ್ಲಡ್ ತೊಗೊಂಡ್ವೆ. ಅದಾದಮೇಲೆ ಇವನಿಗೆ ಗ್ರೂಮಿಂಗ್ ಬಂದಿದ್ದ. ಇವನು ಸ್ವಲ್ಪ ತರಲೆ. ಇವನು ಏನಂತಂದರೆ ಸೈಲೆಂಟ್ ಆಗಿರ್ತಾನೆ, ಹತ್ರ ಏನಾದರೂ ಟಚ್ ಮಾಡೋಕ್ಕೆ ಹೋದರೆ ಸಡನ್ಲಿ ಬೈಟ್ ಮಾಡ್ತಾನೆ. ಇವನ ಹತ್ರ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಿತ್ತು, ಏನೋ ಹ್ಯಾಂಡ್ಲ್ ಮಾಡಿ ಆಯಿತು. ಅದಾದಮೇಲೆ ಕಿಟನ್ ಬಂದಿತ್ತು ಫ್ರೆಂಡ್ಸ್. ಇದು ತುಂಬ ಕ್ಯೂಟಾಗಿತ್ತು. ಇದಕ್ಕೆ ಲೂಸ್ ಮೋಷನ್ ವಾಮಿಟಿಂಗ್ ಆಗ್ತಾಯಿತ್ತು, ಅದಕ್ಕೆ ಬಂದಿದ್ರು. ಇವಾಗ ಪಾರ್ವೋ ಕೇಸ್ ತುಂಬ ಪೆಟ್ಟಿಗೆ ಪಾರ್ವೋ ಸಿಮ್ಟಮ್ಸ್ ಎಲ್ಲ ಇತ್ತು. ಹಾಗಾಗಿ ಬ್ಲಡ್ ತೊಗೊಂಡ್ವಿ. ಬ್ಲಡ್ ತೊಗೊಂಡ್ಮೇಲೆ ಅವನಿಗೆ ಹಿಂಗೆ ಹೊರಗೆ ಬಿಟ್ಟಾಗ ನೋಡಿ ಫುಲ್ಲು ಬ್ಲಡ್ ತೊಗೊಳ್ಳುವಾಗ ಚೀರ್ತಾ ಇತ್ತು ಫ್ರೆಂಡ್ಸ್. ಅಯ್ಯೋ ಪಾಪ ಅನಿಸ್ತಾ ಇತ್ತು, ಅಷ್ಟೊಂದು ಚೀರಾಟ ಮಾಡ್ತಾ ಇತ್ತು. ಆಮೇಲೆ ಅದಕ್ಕೆ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಹೊರಗಡೆ ಬಿಟ್ಟಾಗ ಎಷ್ಟು ಶಾಂತವಾಗಿ ಕೂತಿದೆ ನೋಡಿ. ಅಂದರೆ ಈ ಕಿಟನ್ಗಳಿಗೆ ಬ್ಲಡ್ ತೊಗೊಳ್ಳೋದು ತುಂಬ ಡಿಫಿಕಲ್ಟು ಫ್ರೆಂಡ್ಸ್, ಯಾಕಂತಂದರೆ ಅದ್ರ ವೇನ್ ತುಂಬ ತಿನ್ನಾಗಿರುತ್ತೆ. ಅದನ್ನ ತೊಗೊಳ್ಳುವಾಗ ತುಂಬ ಅದಕ್ಕೆ ಪೇನ್ ಆಗುತ್ತೆ ಸಹ. ಯಾಕಂತ ಹೇಳಿದರೆ ಅದು ಇರೋದೇ ವೇನ್ ತುಂಬ ಚಿಕ್ಕದು, ಅದಕ್ಕೆ ಪಿನ್ ಹಾಕ್ತಾ ಇರ್ತೀವಲ್ಲ, ಅಂದರೆ ನೀಡಲ್ ಹಾಕ್ತಿರ್ತೀವಲ್ಲ ಒಳಗಡೆ, ಸ್ವಲ್ಪ ನೋವಾಗುತ್ತೆ. ಅದು ಹಂಗೆ ಸೈಲೆಂಟಾಗಿ ಕೂಡೋದು ಇಲ್ಲ, ತುಂಬ ಜಂಪ್ ಮಾಡ್ತಾ ಇರುತ್ತೆ, ಹಾಗಾಗಿ ಇನ್ನೂ ಪೇನ್ ಆಗುತ್ತೆ. ಜಸ್ಟ್ ಈ ಪೆಟ್ಟದು ಸರ್ಜರಿ ಮುಗಿದಿತ್ತು, ಆವಾಗ ಈ ಥರ ಕೂತಿತ್ತು. ಅಂದರೆ ಅನಸ್ತೇಷಿಯಾ ರಿಕವರಿಯಲ್ಲಿ ಕೂತಿತ್ತು. ಜಸ್ಟ್ ಟಚ್ ಮಾಡಿದ್ರೇ ಜಂಪ್ ಮಾಡಿಬಿಡ್ತಿದ್ದ. ಇನ್ನೂ ರಿಕವರಿ ಫುಲ್ ಆಗಿರಲಿಲ್ಲ ಕಂಪ್ಲೀಟಾಗಿ, ಅಬ್ಸರ್ವೇಷನಲ್ಲಿ ಇಟ್ಟಿದ್ವಿ. ಅದಾದಮೇಲೆ ಒಂದು ನೇಲ್ ಕಟ್ಟಿಂಗ್ ಅಂತ ಬಂದಿತ್ತು. ಓನರ್ ಹೇಳಿದರು ಫುಲ್ಲು ಫ್ರೆಂಡ್ಲಿ ಅಂತ, ಬಟ್ ಸಡನ್ಲಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ನೋಡಿ ಫ್ರೆಂಡ್ಸ್. ಅದು ಫುಲ್ಲು ಕಚ್ಚಕ್ಕೆ ಬಂದುಬಿಡುತ್ತೆ. ಆಮೇಲೆ ಹೆಂಗೋ ತಪ್ಪಿಸ್ಕೊಂಡೆ, ಅದನ್ನೆಲ್ಲ ಕ್ಲಿಪ್ಪರ್ನೆಲ್ಲ ಎಸ್ದುಬಿಟ್ಟು. ಈ ಥರ ಡಿಫಿಕಲ್ಟ್ ಕೇಸ್ಗಳ್ನೂ ಬರ್ತಾ ಇರ್ತವೆ. ಒಂದು ಪೆಟ್ ಪೂಡಲ್ಲಿ ಕರ್ಕೊಂಬಂದಿರೋ ಪಪ್ಪಿನ, ಅದಕ್ಕೆ ಬಲ್ಲಿ ಏರಿಯಾ ಟ್ರಿಮ್ ಮಾಡಿ ಮತ್ತು ಸ್ಯಾನಿಟರಿ ಏರಿಯಾ ಎಲ್ಲ ಟ್ರಿಮ್ ಮಾಡಿ ಅಂತ ಕರ್ಕೊಂಬಂದಿದ್ರು, ಮಾಡ್ತಾಯಿದ್ವಿ. ಮೇಯ್ನಾಗಿ ಇಂಪಾರ್ಟೆಂಟು ಫ್ರೆಂಡ್ಸ್ ಇದು ಪಪ್ಪಿಗಳಲ್ಲಿ ಏನಂತಂದರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಆ ಏರ್
ಏರ್ಸ್ ಎಲ್ಲ ಏನಾಗ್ಬಿಡುತ್ತೆ, ನಾಟ್ ಆಗೋ ಸಾಧ್ಯತೆ ಇರುತ್ತೆ. ಪಪ್ಪಿಗಳಿಗೆ ಹೈಜೀನ್ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಈ ಕಣ್ಣತ್ರ ಏನಾದರೂ ಕೂದಲುಗಳು ಇದು ಬೆಳೆದಿತ್ತಂತಂದರೆ ಈ ಸಿಜ್ಜುಗಳಿಗೆ, ಪೂಡಲ್ಗಳಿಗೆ ಅದು ಟ್ರಿಮ್ ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ಅದು ಈ ಕಣ್ಣಿಗೆ ಇನ್ಫೆಕ್ಷನ್ ಮಾಡಿಬಿಡುತ್ತೆ. ಆ ಕೂದಲುಗಳೆಲ್ಲ ಕಣ್ಣತ್ರ ಬೆಳೆದಿರೋಂಥ ಕೂದಲೆಲ್ಲ ಇನ್ಫೆಕ್ಷನ್ ಮಾಡಿಬಿಡುತ್ತೆ. ಹಾಗಾಗಿ ಅಲ್ಲೆಲ್ಲ ಟ್ರಿಮ್ಮು, ಮತ್ತು ಪಾವ್ ಟ್ರಿಮ್ಮು ಯಾವಾಗಂದರೆ ಸ್ಕಿಪ್ಪಾಗಿ ಬಿದ್ದುಬಿಡುತ್ತೆ, ಅಂದರೆ ಜಾರು ಬಿಟ್ಟು ಬೀಳೋಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಅಂಡರ್ ಪಾವ್ ಟ್ರಿಮ್ಮಿಂಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಪ್ಪಿಗಳಲ್ಲಿ. ಸ್ಯಾನಿಟರಿ ಏರಿಯಾ ಮತ್ತು ಫೇಸ್ ಟ್ರಿಮ್ಮು ಇವೆಲ್ಲ ಭಾಳ ಇಂಪಾರ್ಟೆಂಟ್. ನನ್ನ ಫ್ರೆಂಡ್ ಇವತ್ತು ಬಂದಿದ್ಲು, ಹೊರಟೆ ನಾನು, ಅಂದರೆ ಬೆಳಗ್ಗೆ ಹೋಗಿದ್ದಲ್ವ, ಹಂಗಾದ್ರೆ 5:30ಗೆಲ್ಲ ನಾವು ಹೊರಟೆ. ಅವಾಗ ಹೋಗ್ತಾನೆ ಇಂಡಿಯನ್ ಸ್ವೀಟ್ ಹೌಸ್ ಅಂತ ಇತ್ತು, ಅದು ನ್ಯೂ ಓಪನಿಂಗ್ ಇತ್ತು. ಹಾಗಾಗಿ ಆಫರ್ ಎಲ್ಲ ಬರ್ತಿತ್ತು. ಹಾಗಾಗಿ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಒಂದು ಸರಿ, ಹಂಗೇ ಇವಳಿಗೂ ಆಫರ್ ಇದೆ ಬಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಚೆನ್ನಾಗಿ ತಿಂದ್ವಿ ಅವತ್ತು. ಫುಲ್ಲು ತಿಂದುಬಿಟ್ಟು ಮನೆ ಹತ್ತಿರ ಇರೋದ್ರಿಂದ ಹೋಗಿದ್ದು, ಆಫರ್ ನಡೀತಾ ಇತ್ತು. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಪಾನಿಪುರಿ, ಮಸಾಲೆ ಪುರಿ ಅದೆಲ್ಲ. ನೋಡಿ ನನ್ನ ರಿಯಾಕ್ಷನ್ನು, ಅಂದರೆ ತುಂಬ ದಿನ ಆಗಿತ್ತಲ್ವ, ಜಂಕ್ ಫುಡ್ಡೆಲ್ಲ ತಿಂದಿರಲಿಲ್ಲ ನಾನು. ಇವಾಗ ನಾನು ಪಾನಿಪುರಿ ತಿಂದಮೇಲೆ ತುಂಬ ತುಂಬ ಖುಷಿ ಆಯಿತು ನನಗೆ. ಪಾನಿನೂ ಹಂಗೆ ಕುಡಿತಾ ಇದ್ದೆ, ಯಾಕಂತ ಅಷ್ಟು ಖಾರ ಮಸಾಲ ಪದಾರ್ಥ ಎಲ್ಲ ತುಂಬ ದಿನದಿಂದ ಬಿಟ್ಟಿದ್ನಲ್ವ. ಹಾಗಾಗಿ ಮನೆಗೆ ಬಂದಮೇಲೆ ಮೆಹಂದಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಾನು ಮೆಹಂದಿ ಪ್ರಾಕ್ಟೀಸ್ ಮಾಡ್ತೀನಿ ದಿನಕ್ಕೆ 1/2 ಅಷ್ಟು. ಮೆಹಂದಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದರೆ ನನಗೆ ನಿದ್ದೆನೇ ಬರಲ್ಲ ಅಂತ ಅಂದ್ಕೊಳ್ಳಿ. ಅಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಮೆಹಂದಿ ಅಂದರೆ. ನನಗೆ ಮೆಹಂದಿ ಬಿಡಿಸೋದಂದರೆ ತುಂಬಾ ಇಷ್ಟ. ನಾನು ಸ್ವಲ್ಪ ಪೇಂಟಿಂಗು, ಈ ಡ್ರಾಯಿಂಗಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಬಂದು ಮೆಹಂದಿ ಎಲ್ಲ ಬಿಡಿಸೋದು, ಹಾಗೆ ಪೇಪರ್ ಮೇಲೆಲ್ಲ ಬಿಡಿಸ್ತಾ ಇದ್ದೆ. ಮುಂಚೆ ಎಲ್ಲ ಅಲ್ಲಿ ನಮ್ಮ ಊರ ಕಡೆ ಎಲ್ಲ ಮಕ್ಕಳುಗಳಿಗೆಲ್ಲ ಕೈಗೆ ಹಾಕ್ತಿದ್ದೆ. ಇಲ್ಲಿ ಬಂದಮೇಲೆ ಪೇಪರ್ಗಳಿಗೆ ಹಾಕ್ತಾಯಿದ್ದೀನಿ. ಅಂದರೆ ಟೈಮ್ ಸಿಗಲ್ಲ ನನಗೆ, ಆದರೂ ಟೈಮ್ ಮಾಡ್ಕೊಂಡು ನಾನು ಬಿಡಿಸ್ತಾ ಇದ್ದೀನಿ. ಇವಾಗ ಈ ಥರ ಇತ್ತು ಮೆಹಂದಿ ಡಿಸೈನ್ ಎಲ್ಲ ಹಿಂಗೆ ಬಿಡಿಸಿದ್ದೆ. ಇನ್ನೂ ಅದು ಅಂದರೆ ಇಂಟ್ರೆಸ್ಟಿಂದ ಬಿಡಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಟಯರ್ಡಾಗಿ ಬಂದಿರ್ತೀನಲ್ವ, ಸ್ವಲ್ಪ ಹಾಗೆ ಲೇಜಿನೆಸ್ಸಿಂದ ಬಿಡಿಸ್ತೀನಿ. ಆದರೆ ಬಿಡಿಸ್ತೇ ಮಲಗಲ್ಲ, ಯಾಕಂತ ಹೇಳಿದರೆ ಅದು ಅಭ್ಯಾಸ ತಪ್ಪಿ ಬಿಡುತ್ತೆ ಅನ್ನೋ ಭಯ. ಹಾಗಾಗಿ ಏನಾದರೂ ಒಂದು ಬಿಡಿಸ್ತಾ ಇರ್ತೀನಿ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಹಾಗೆ ಮೆಹಂದಿ ಪ್ರಾಕ್ಟೀಸ್ 1/2 ಮಾಡ್ತೀನಿ ಡೈಲಿ. ಅದಾದಮೇಲೆ ಅಣ್ಣ ನನಗೆ ಸರ್ಪ್ರೈಸ್ ಕೊಟ್ಟ. ಏನಂತಂದರೆ ಹೊಸ ಕ್ಯಾಮ್ರಾ ಕೊಡಿಸಿದ ಫ್ರೆಂಡ್ಸ್. ಫುಲ್ಲು ಖುಷಿ ನನಗೆ. ಏನೋ ಇದೆ ತೋರಿಸ್ತೀನಿರು ಅಂದ. ನಾನು ಏನು ಅಂತ ಅಂದ್ಕೋತಾ ಇದ್ದೀನಿ, ಅಷ್ಟೊತ್ತಿಗೆ ಕ್ಯಾಮ್ರಾ ಆರ್ಡ್ರ್ ಮಾಡಿದ್ನಂತೆ ನನಗೋಸ್ಕರ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾಯಿಲ್ಲ ಆ ಖುಷಿನ. ಅಷ್ಟೊಂದು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಅಣ್ಣ. ಮಾಡು, ಏನೋ ಒಂದು ಮಾಡ್ತಾ ಇದೀಯಾ, ಮಾಡಮ್ಮ ಅಂತ ಹೇಳ್ತಾ ಇದ್ದ. ತುಂಬ ಖುಷಿ ಆಯಿತು. ಅದೇ ಖುಷಿಯಲ್ಲಿ ಇವತ್ತು ತುಂಬ ಜಂಕ್ ಫುಡ್ ತಿಂದೆ ಫ್ರೆಂಡ್ಸ್. ನನ್ನ ಫ್ರೆಂಡ್ ಬೇರೆ ಬಂದಿದ್ಲ, ಅಣ್ಣ ಬೇರೆ ಇದ್ನ, ಈ ಥರ ನನಗೆ ಕ್ಯಾಮ್ರಾ ಬೇರೆ ಕೊಡಿಸಿದ್ರಾ. ಹಾಗಾಗಿ ಚೆನ್ನಾಗಿ ಪಕೋಡ ಅಂತೇಳಿ ನಾನು ಏನೋ ಪಕೋಡ ಮಾಡೋಕ್ಕೆ ಹೋದೆ, ಅದಿಷ್ಟು ದಪ್ಪ ಹಾಕ್ಬಿಟ್ಟಿದ್ದೀನಿ ಪಕೋಡ. ಹಾಗೆ ಏನೋ ಮಾಡಿದೆ ಒಟ್ಟಿನಲ್ಲಿ. ಅಣ್ಣ ಹೇಳ್ತಾ ಇದ್ದ, ಒಳಗಡೆ ಎಲ್ಲ ಬೆಂದಿಲ್ಲ ಕಣಮ್ಮ ಅಂತ. ಅಣ್ಣ ನೋಡೋಣ, ತಂಗಿ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಣ್ಣ, ಇವೆಲ್ಲ ನಾಳೆ ವೈಫ್ ಬಂದರೆ ಅಡ್ಜಸ್ಟ್ ಮಾಡ್ಕೋಬೇಕು ತಾನೇ, ಹಂಗೆ ಮಾಡ್ಕೋಬೇಕಣ್ಣ ಅಂತ ಹೆಂಗೋ ಹೇಳಿಗೆಸಿ ತಿನ್ನಿಸ್ತಾ ಇದ್ದೆ. ಅಣ್ಣಗೆಲ್ಲ ಸ್ವಲ್ಪ ಅವನು ಫುಲ್ಲು ಸ್ವಲ್ಪ ಅದೆಲ್ಲ ನೋಡಿ ತಿನ್ನೋನು, ಅಂದರೆ ಕುದ್ದಿದೆನಾ ಇಲ್ವಾ, ಎಲ್ಲ ಚೆನ್ನಾಗಿದೆನಾ, ಟೇಸ್ಟ್ ಇದೆನಾ, ಅವೆಲ್ಲ ಜಡ್ಜ್ ಮಾಡಿಬಿಟ್ಟು ತಿನ್ನೋನು. ಹಾಗಾಗಿ ನಾನು ಈ ಥರ ಮಾಡಿದ್ದೀನಲ್ವ, ಅವನಿಗೆ ಇಷ್ಟ ಆಗಿಲ್ಲ. ಅಷ್ಟಾದರೂ ನಾನು ಮಾಡಿದ್ದೀನಿ, ನಾನು ಒಂದು ಬೇಜಾರು ಮಾಡಬಾರ್ದು ತಂಗಿಗೆ ಅಂತ ಹೇಳಿಗೆಸಿಂದ ತಿಂದ. ಒಟ್ನಲ್ಲಿ ನನಗೇನಂದರೆ ಚಿಕ್ಕದಾಗಿ ಹಾಕಬೇಕಿತ್ತು ಫ್ರೆಂಡ್ಸ್. ನಾನೇನು ಮಾಡಿದ್ದು, ತುಂಬ ದೊಡ್ಡದಾಗಿ ಹಾಕಿಬಿಟ್ಟಿದ್ದೆ ಎಣ್ಣೆ ಒಳಗೆ. ಪಕೋಡ ಹಾಕೋದ್ಬಿಟ್ಟು ಅದು ಏನೇನೋ ಆಗಿಬಿಟ್ಟಿತ್ತು. ಪಕೋಡ ಆದರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇದು ಸ್ವಲ್ಪ ಮೆತ್ತಗೆ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಅಣ್ಣ ಓಕೆ ಅಂತ ತಿಂದರು. ಯಾಕಂದರೆ ನಮ್ಮ ಅಣ್ಣದವ್ರು ಏನು ಮಾಡೋಕ್ಕಾಗಲ್ಲ, ತಂಗಿ ಮಾಡಿದಳಂತಂದು ತಿನ್ನಲೇಬೇಕಲ್ಲ. ಆಮೇಲೆ ಹೆಲ್ತಿ ಫುಡ್ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಕಾಳನ್ನ ಹುರಿದು ಹಾಕ್ತಾಯಿದ್ದೆ. ಅದಾದಮೇಲೆ ಎಲ್ಲ ಬಟ್ಟೆಗಳ್ನ ವಾಶ್ ಮಾಡಿ ಒಣ ಹಾಕ್ತಾಯಿದ್ದೆ ಜಾನ್ಸ್ಬಿಟ್ಟು. ಎಲ್ಲ ಬಟ್ಟೆ, ತುಂಬ ಬಟ್ಟೆಗಳಿದ್ದು ಫ್ರೆಂಡ್ಸ್. ಡ್ಯೂಟಿಯಿಂದ ಬಂದು ಒಂದು ವೀಕ್ಲಿ ಒನ್ ಟೈಮ್ ಮಾತ್ರ ವಾಶ್ ಮಾಡೋದ್ರಿಂದ, ವೀಕ್ಲಿ ಒನ್ಸು ವಾಶ್ ಮಾಡೋದ್ರಿಂದ ಇಷ್ಟೆಲ್ಲ ಬಟ್ಟೆ ಇತ್ತು ನೋಡಿ. ಅಂದರೆ ತುಂಬ 1 ಅವರ್ ಮೇಲೇ ವಾಶ್ ಮಾಡಿದೆ. ಎಲ್ಲ ವಾಶ್ ಮಾಡಿ ಹಾಕ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಬಂದಿದ್ದಾಳಲ್ವ, ಅವಳು ಇನ್ನೂ ಹಿಂಡೋದು ವಾಶ್ ಮಾಡೋದು, ಅವಳಿಗೂ ನೋಡಿ ಇಷ್ಟೇ ಬಟ್ಟೆ ಇಟ್ಕೋತೀಯಾ, ನೈಟು ಡೈಲಿ ವಾಶ್ ಮಾಡಿ ಹಾಕಬೇಕು, ಹಾಗೆ ಹೀಗೆ ಅಂತ ಅವಳು ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು. ಅದಾದಮೇಲೆ ಬಕೆಟ್ ಎಲ್ಲ ಅವತ್ತು ಮನೆ ಫುಲ್ಲು ಕ್ಲೀನ್ ಮಾಡಿದೆ. ಯಾಕಂದರೆ ಫ್ರೆಂಡ್ ಮುಂದೆ ಮರ್ಯಾದೆ ಹೋಗಬಾರ್ದಲ್ಲ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್